ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಿಯಾಂಕ್ ಖರ್ಗೆ ಜಟಾಪಟಿ ಶುರುವಾದ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಈ ಹಿಂದೆ ITBT ಸಚಿವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಇದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ರು. RSS ವಿಚಾರವಾಗಿ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ರು. ಚಿತ್ತಾಪುರದಲ್ಲಿ ದೊಡ್ಡ ವಿವಾದವೇ ಆಗಿತ್ತು, ಕೋರ್ಟ್ ಮೆಟ್ಲು ಕೂಡ ಏರಿತ್ತು ಈ ವಿಚಾರ. ಇದೀಗ ಹೋಮ್ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಇನ್ನು ಸ್ವಲ್ಪ ಜಾಸ್ತಿ ಪವರ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಹೀಗಾಗಿನೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮೋಹನ್ ಭಾಗವತ್ಗೆ RSSಗೆ ಕೇಳ್ತಾ ಇದ್ದಾರೆ. ಸೊ RSS 100 ವರ್ಷ ಆಯ್ತು ಈಗ RSSಗೆ. ಸೊ ಇಂಥ ಸಂದರ್ಭದಲ್ಲಿ RSS ಕಾನೂನಾತ್ಮಕವಾಗಿ ಸ್ಥಾನಮಾನ ಮತ್ತು ಸಂಘಟಿತ ರಚನೆ ವಿವರವನ್ನು ಕೊಡಿ. ನಿಮ್ಮದು ಎಲ್ಲಿ ರಿಜಿಸ್ಟರ್ ಆಗಿದೆ, ನಿಮ್ಮ ಮೇಲೆ ಏನು ಕೇಸ್ಗಳಿದೆಯಾ, ನಿಮಗೆ ಎಷ್ಟು ಹಣ ಬರುತ್ತೆ, ಅಥವಾ ಅದರ ಖರ್ಚು ವೆಚ್ಚವನ್ನು ಹೇಗೆ ಮಾಡ್ತೀರಾ, ಇದೆಲ್ಲ ಒಂದು ಲೆಕ್ಕ ಬೇಕಲ್ವಾ. ಲೆಕ್ಕ ಬೇಕು ಅಂದರೆ ಅದಕ್ಕೆ ಒಂದು ರೀತಿಯಾಗಿ ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ ಆಗಿ ನೀವು ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಮಾತ್ರ ಇದೆಲ್ಲವೂ ಸಿಗುತ್ತೆ. ಸೊ ಯಾಕೆ ನೀವು ಯಾವುದೇ ರೀತಿಯ ದಾಖಲೆಗಳನ್ನ ಕೊಡ್ತಾ ಇಲ್ಲ? ನೀವು ದೇಣಿಗೆ ಆಗಿರ್ಬೋದು, ಅಥವಾ ಕೊಡುಗೆಗಳಾಗಿರ್ಬೋದು, ಅಥವಾ ಆದಾಯ ಆಗಿರ್ಬೋದು, ಇದರ ಮೂಲ ಏನಾಗಿದ್ರೆ ನಿಮಗೆ ಎಷ್ಟು ಖರ್ಚಾಗುತ್ತೆ, ಆಸ್ತಿ ಪಾಸ್ತಿ ಎಷ್ಟು, ವೆಚ್ಚ ಏನು, ಆಮೇಲೆ ಟ್ಯಾಕ್ಸ್ ಕಟ್ತೀರಾ, ಬೇರೆ ಪರೋಕ್ಷವಾಗಿ ಟ್ಯಾಕ್ಸ್ ಉಳಿತಾಯಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ ನೀವು. ಸೊ ಔಪಚಾರಿಕವಾಗಿ ನೋಂದಣಿ ಮಾಡಿಸ್ಕೊಂಡಿದ್ದೀರಾ ಇಲ್ವಾ? ಇಂಡಿಯಾ ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಒಂದು ಆಧಾರಗಳು ಅಥವಾ ನಿಮಗೆ ರಿಜಿಸ್ಟರ್ಡ್ ಅಂತ ಏನು ಕರಿತೀವಿ, ಅದು ಯಾಕೆ ಮಾಡಿಸ್ತಾ ಇಲ್ಲ ನೀವು? ಎಲ್ಲರಿಗೂ ಹಕ್ಕಿದೆ, ಕೇಳುವಂಥ ಹಕ್ಕಿದೆ. ನೀವು ಯಾಕೆ ಈ ಒಂದು ವಿಚಾರವಾಗಿ ನೀವು ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮೋಹನ್ ಭಾಗವತ್ ಅವರೇ? ಇದಕ್ಕೆ ನೀವು ಉತ್ತರ ಕೊಡಿ ಅಂತ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ. ಎರಡು ಪೇಜು ಸುದೀರ್ಘವಾಗಿ ಬರೆದು ಒಂದು 7 ಪ್ರಶ್ನೆಯನ್ನು ಎತ್ತಿದ್ದಾರೆ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಅವರು. ಮರತೆ ಒಂದು ಕಡೆ BJP ಬ್ಯಾನ್ ಆಗಬೇಕು ಅಂತ ಅಶೋಕ್ ಗೆಹ್ಲೋಟ್ ಹೇಳ್ತಿದ್ದಾರೆ. ಆಯಿತಾ? ಹೆಂಗೆ ಅಂದರೆ ಯಾವ ಥರ ಮನಸ್ಥಿತಿ ಇದೆ ಇವರಿಗೆ ಅನ್ನೋ ಥರ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ SDPI ಬ್ಯಾನ್ ಮಾಡಬೇಕು ಅಂತ ಬೊಮ್ಮಾಯಿ CM ಆಗಿದ್ದಾಗ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಆಯ್ತಾ ಬ್ಯಾನ್ ಮಾಡೋಕ್ಕೆ? ಅಲ್ಲ, ಒಂದು ಸಂಘಟನೆಯನ್ನು ಬ್ಯಾನ್ ಮಾಡ್ಬೋದು ಯಾವಾಗ ಅದು ಕಾನೂನಾತ್ಮಕವಾಗಿ ವಿರುದ್ಧವಾಗಿದ್ದರೆ, ಯಾವುದಾದ್ರು ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ರೆ, ದೇಶಕ್ಕೆ ರಾಜ್ಯಕ್ಕೆ ವಿರುದ್ಧವಾದಂತಹ ಕೆಲಸಗಳಲ್ಲಿ ತೊಡ್ಕೊಂಡಿದ್ರೆ ಆಗ ಅದನ್ನು ಸಂಘಟನೆಯನ್ನು ಬ್ಯಾನ್ ಮಾಡ್ಬೋದು. ಅಂಥ ಸಂಘಟನೆಗಳನ್ನೇ ಬ್ಯಾನ್ ಮಾಡೋದಕ್ಕೆ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ, ಇಡೀ ದೇಶ, ಇಡೀ ವಿಶ್ವದಲ್ಲೇ ನಂಬರ್ 1 ಪಕ್ಷ, ಹೆಚ್ಚು ಸಕ್ರಿಯ ಕಾರ್ಯಕರ್ತಕ್ಕಂಥ, ಅತಿ ಹೆಚ್ಚು ಸಕ್ರಿಯ ಕಾರ್ಯಕರ್ತಕ್ಕಂಥ ಪಕ್ಷ BJP ಇಡೀ ಪ್ರಪಂಚದಲ್ಲಿ. ಹೌದು, 3 ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ. ನನಗನ್ಸುತ್ತೆ BJP ಅವರು ಯಾವತ್ತು BJP ಅಧಿಕಾರಕ್ಕೆ ತರ್ತಾ ಇಲ್ಲ. ಇಂಥವರೆಲ್ಲ ಸೇರ್ಕೊಂಡೆ BJP ಪದೇ ಅಧಿಕಾರಕ್ಕೆ ತರ್ತಿರೋದು. 2014ರಲ್ಲಿ ಒಬ್ಬ ಚಾಯ್ ಮಾರೋ ಹುಡುಗ ದೇಶ ಆಡಕ್ಕಾಗುತ್ತಾ ಅಂತ ಹೇಳಿದ್ರು. ಅದನ್ನ ಚಾಯ್ ಪೇ ಚರ್ಚೆ ಅಂತ ಹೆಂಗ್ ಬಳಸ್ಕೊಂಡ್ರು BJP ಅವರು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪದೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟರು. ನಮ್ಮ ರಾಜ್ಯದವರೇ ನಮಗೆ ಅವರ ಹಿರಿತನದ ಬಗ್ಗೆ, ನಮ್ಮ ರಾಜ್ಯದಿಂದ ಹೋಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದ ಅದ್ರ ಬಗ್ಗೆ ಗೌರವ ಇದೆ. ಆದರೆ ಮೋದಿ ವಿಚಾರ ಬಂದಾಗ, RSS ವಿಚಾರ ಬಂದಾಗ, ಹಿಂದುತ್ವ ವಿಚಾರ ಬಂದಾಗ ಪದೇ ಕಾಂಗ್ರೆಸ್ ಅವರು ತಪ್ಪು ಮಾಡ್ತಿರೋದ್ರಿಂದಲೇ BJPಗೆ ಅದು ಅಡ್ವಾಂಟೇಜ್ ಆಗ್ತಿದೆ. BJP ಕೇವಲ ದೇಶದಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಅವ್ರು ಗೆಲ್ಲೋದಕ್ಕೆ ಪ್ರಮುಖವಾಗಿ ಬಳಸ್ಕೊಳ್ತಾ ಇರೋದೇ ಈ ಅಸ್ತ್ರಗಳನ್ನು, ಕಾಂಗ್ರೆಸ್ ಅವರ ಎಡವಟ್ಟುಗಳನ್ನು. ಈಗ ಅವರು BJP ಧರ್ಮಾಧಾರಿತ ಪಕ್ಷ ಅಂತ ಹೇಳ್ತಾರೆ. BJP ಧರ್ಮಾಧಾರಿತ ಪಕ್ಷ ಆಗೋದಕ್ಕೆ ಕಾರಣಕರ್ತರು ಯಾರು? ಇವರು 30% ಇರುವಂತಹ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾರೆ, 70% ಇರುವಂತಹ ಹಿಂದೂಗಳನ್ನು ಸೆಕೆಂಡ್ ಲೆವೆಲಲ್ಲಿ ನೋಡ್ತಾರೆ. ಸಹಜವಾಗಿ ಅದು ಇವರಿಂದ ಅಡ್ವಾಂಟೇಜ್ BJPಗೆ ಆಗ್ತಾ ಇದೆಯಾ, ಇಲ್ಲ BJP ಅವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಿರೋದ್ರಿಂದ ಇವ್ರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ? ಕಳೆದ 3 ಚುನಾವಣೆಗಳನ್ನು ಸೋತಿರೋದು ಕೇವಲ ಇವರು ಹಿಂದುತ್ವದ ವಿಚಾರದ ಮೇಲೆ. ಸಾಫ್ಟ್ ಹಿಂದುತ್ವವನ್ನು ಬಳಸ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಹೀಗಾಗಿ 2014 ಹಂಗೆ ಸೋತರು, 2019 ಇದೇ ಹಿಂದುತ್ವ ವಿಚಾರಕ್ಕೆ ಸೋತರು. ಈಗ ಅಶೋಕ್ ಗೆಹ್ಲೋಟ್ ಅವ್ರು ಕೊಟ್ಟಿರೋದು ಕೂಡ BJP ಸಾಮಾನ್ಯ ಕೇವಲ ನಿನ್ನೆ ಒಂದು ಹೇಳಿಕೆಗೆ ಅಷ್ಟೇ ಬಿಡಲ್ಲ. ಇನ್ನು ಅದನ್ನ ಪ್ರತಿ ಬೂತ್ಗೂ ತಗೊಂಡು ಹೋಗ್ತಾರೆ, ಪ್ರತಿ ಮನೆಗೂ ತಗೊಂಡು ಹೋಗ್ತಾರೆ, ಪ್ರತಿ ಮತದಾರನ ಮನಕ್ಕೆ. ಇಡೀ ದೇಶದಲ್ಲಿ BJPಯನ್ನ ಬ್ಯಾನ್ ಮಾಡಕ್ ಹೊರಟಿದೆ ಕಾಂಗ್ರೆಸ್. ಅದಾಗಲ್ಲ. ನಾಳೆ ನೆಕ್ಸ್ಟ್ ಏನಾದ್ರು ನೀವು ಕಾಂಗ್ರೆಸ್ ಅಧಿಕಾರ ಕೊಟ್ಬಿಟ್ರೆ ಇಡೀ ದೇಶದಲ್ಲಿ BJP ಇರಲ್ಲ, ಹಿಂದುತ್ವ ಇರಲ್ಲ, ಹಿಂದೂಗಳೇ ಇರಲ್ಲ ಅನ್ನೋ ರೀತಿಯಾಗಿ BJP ಮುಂದೆ ಅದು ದೊಡ್ಡ ಮಟ್ಟದ ಪ್ರಚಾರ ಮಾಡುತ್ತೆ. ಡೆಫಿನೆಟ್ಲಿ ಅದರಲ್ಲಿ ಡೌಟೇ ಬೇಡ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಕೇವಲ ಅದು ಯಾವುದೋ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಗಲ್ಲ, ನಡೆಯುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಅವ್ರ ಕಾರ್ಯಕರ್ತರು ಅಷ್ಟು ಎಫೆಕ್ಟಿವ್ ಆಗಿ ಅದನ್ನ ಒಬ್ಬ ದೆಹಲಿ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಏನಿದ್ರೆ ಅರ್ಥ ಅನ್ನುವಂಥದ್ದನ್ನು
ಅವ್ರಿಗೆ ತಲೆಗೆ ಹಾಕುವಂತ ಒಂದು ಕೆಲಸ ಬಿಜೆಪಿ ಅವ್ರು ಮಾಡ್ತಾರೆ. ಅದರಲ್ಲಿ ಸಕ್ಸಸ್ ಕೂಡ ಹಲವು ಬಾರಿ ಬಿಜೆಪಿ ಅವರು ಆಮೇಲೆ ಪದೇ ಪದೇ ಮಾರುತಿ RSS ವಿಚಾರ ಬರೋಣ ಮತ್ತೆ ನಾವೀಗ. ಈ ಹಿಂದೆ ಕೋರ್ಟ್ ಮೆಟ್ಲು ಹೋಯ್ತು, ಕೋರ್ಟಲ್ಲಿ ವಿಚಾರಣೆ ಆಯ್ತು, ಏನೋ ಇನ್ನೂ ಆಗ್ತಾನೆ ಇದೆ ಅದು ಡೆವಲಪ್ಮೆಂಟ್ಸು. ಪ್ರಿಯಾಂಕರ್ಗೆ ಯಾಕೆ ಪದೇ ಪದೇ RSS ಯಾಕೆ ಬಿಡ್ತಾ ಇಲ್ಲ RSS ನ ಅಂತ ನನಗೊಂದು ಏನ್ ಲಾಭ, ಕಾಂಗ್ರೆಸ್ ಏನ್ ಲಾಭ ಅಂದ್ರೆ ರಿಯಾಲಿಟಿ ಏನಾದ್ರೂ ಆಗುತ್ತೆ ಅದರಿಂದ ಅಂತ. ನನಗೆ ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆ ಇದ್ದ ಪ್ರಿಯಾಂಕಾ ಖರ್ಗೆ ಬೇರೆ ಇರಬೇಕು, ಈಗಿರುವಂತಹ ಪ್ರಿಯಾಂಕಾ ಖರ್ಗೆ ಬೇರೆ ಇರಬೇಕು. ಯಾಕಂತ ಹೇಳಿದ್ರೆ ಈಗ ಕೊಟ್ಟಿರುವಂತದ್ದು ಇಂಥ ಇಲಾಖೆ ಅಲ್ಲ, ಗೃಹ ಇಲಾಖೆ. ಪ್ರತಿ ವಿಚಾರವನ್ನು ನೀವು ಕೊಡುವಂತಹ ಹೇಳಿಕೆಗಳು ವಿವಾದಕ್ಕೆ ಕಾರಣ ಆಗಬಾರ್ದು. ನೀವೇ ವಿವಾದಗಳನ್ನ ಸೃಷ್ಟಿಸುವಂತ ನಾಯಕರಾಗಬಾರ್ದು. ನೀವೊಬ್ಬ ಹೋಮ್ ಮಿನಿಸ್ಟರ್ ಆಗಿ ನೀವೊಬ್ಬ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಈಗ RSS ವಿಚಾರ ಪದೇ ಪದೇ ಮಾತಾಡುವಂಥದ್ದು, ಪದೇ ಪದೇ ಕೆದಕುವಂಥದ್ದು, ಯಾರೋ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಮಾತಾಡಿದ್ರೆ ಸಮಸ್ಯೆ ಆಗೋದಿಲ್ಲ. ನೀವು ಗೃಹ ಸಚಿವರಾಗಿದ್ದೀರಿ, ನೀವು ತಿಳ್ಕೊಂಡಿದ್ದೀರಿ, ಬುದ್ಧಿವಂತ ಇದ್ದೀರಿ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಬಟ್ ಈಗಿರುವಂತಹ ಪರಿಸ್ಥಿತಿ ಬೇರೆ. ಪ್ರತಿದಿನವೂ ಕೂಡ ಸಮಸ್ಯೆಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದಾವೆ. ನೀವು ಆ ಸಮಸ್ಯೆಗಳು ಇನ್ನಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸ ಗೃಹ ಸಚಿವರಾಗಿ ತಾವು ಮಾಡ್ತಾ ಇದ್ದೀರಾ. ಹೀಗಾಗಿ ಈ RSS ನಿಷೇಧ ಯಾರಿಂದಲೂ ಆಗಿಲ್ಲ. ಅವತ್ತು ಇಂದಿರಾ ಗಾಂಧಿ ಅವ್ರು ಮಾಡಿದ್ರು, ಅದಾದ ಬಳಿಕ ಮತ್ತೆ RSS ಬಂತು. ಇವತ್ತು ಯಾರ ಕೈಯಲ್ಲೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ಈಗ ಆಯ್ತು, ಇವರು ಬ್ಯಾನೇ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಬ್ಯಾನ್ ಮಾಡೋದಕ್ಕೆ ಕೇಂದ್ರದಲ್ಲಿ ಇವ್ರು ಸರ್ಕಾರ ಬರಬೇಕು. ನನಗೇನೋ ಆ ಲಕ್ಷಣಗಳೇನು ಕಾಣಿಸ್ತಿಲ್ಲ ಸದ್ಯಕ್ಕೆ. ಇನ್ನು 3 ವರ್ಷಕ್ಕೆ ಏನಾಗುತ್ತೆ ದೇಶದ ರಾಜಕಾರಣ ಗೊತ್ತಿಲ್ಲ. ಒಂದ್ ವೇಳೆ ಮಾಡಿದ್ರು ಅಂದ್ಕೊಳ್ಳೋಣ, ಮನಸ್ಸಲ್ಲಿ ಅದ್ಮಿಟ್ಕೊಂಡಿರುವಂತಹ ಭಾವನೆಗಳನ್ನ ಏನ್ ಮಾಡ್ತೀರಾ ನೀವು? ಎಷ್ಟು ದಿನ ಅಂತ ಇದ್ ಮಾಡಕ್ಕಾಗುತ್ತೆ? ನೋಡೋಣ. ಇದು ಬಿಜೆಪಿ ಬ್ಯಾನ್ ಅನ್ನೋ ಒಂದು ಚರ್ಚೆ ಒಂದ್ ಕಡೆ, RSS ಬ್ಯಾನ್ ಅನ್ನೋ ಚರ್ಚೆ ಒಂದ್ ಕಡೆ, ಎರಡೂ ಕೂಡ ಕಾಂಗ್ರೆಸ್ ವಿವಾದಗಳನ್ನ ಮತ್ತೆ ಮೈ ಮೇಲೆ ಎಳ್ಕೊಳ್ತಾನೆ ಇದೆ.